ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗಾದರೆ ನೋಡಿರಿ, ನಾನು ಇವತ್ತು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಹಾಗಾದರೆ ನೋಡಿ, ಇಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡಿದ್ದೀನಿ ಅಂತ ಹೇಳಿ. ಸೂಪರ್ ಟೇಸ್ಟಿಯಾದಂತಹ ಯಮ್ಮಿ ಆದಂತಹ ಪಾಸ್ತಾ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡ್ರಿ ಹೇಗೆ ಬಂದಿದೆ ಅಂಥೇಳಿ. ಹೋಟೆಲ್ ಸ್ಟೈಲ್ನಲ್ಲಿ ಅಥವಾ ಸ್ಟ್ರೀಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಪಾಸ್ತಾ ಅಂತ ನೋಡ್ಕೊಳ್ರಿ. ನೀವು ಕೂಡ ಮನೆಯಲ್ಲೇ ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೋಡಿ. ಹಾಗಾದರೆ ನೋಡಿರಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂಥೇಳಿ. ಇಲ್ಲಿ ನಾನು ಪಾಸ್ತಾವನ್ನು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇದೀಗ ಬಾಯ್ಲ್ ಮಾಡೋಕ್ಕೆ ಇಡೋಣ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ರಿ. ಗ್ಯಾಸ್ ಆನ್ ಮಾಡಿ ನೀರನ್ನು ಬಿಸಿ ಮಾಡೋಕ್ಕೆ ಇಡೋಣ. ಅಂದರೆ ನೀರು ಕುದಿ ಬರಬೇಕು. ಈಗ ನೋಡಿರಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ತಗೊಂಡಂಥ ಪಾಸ್ತಾವನ್ನು ಹಾಕೋಣ. ಸ್ವಲ್ಪ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಆವಾಗ ಗಂಜಿ ಥರ ಆಗೋದಿಲ್ಲ, ಸ್ವಲ್ಪ ಉದ್ರಾಗಿ ಬರುತ್ತೆ, ಅಂತ ಅಂಟಂಟ ಆಗಲ್ಲ ನೋಡಿರಿ ಎಣ್ಣೆ ಹಾಕೋದ್ರಿಂದ. ಹಾಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ. ಈಗ ನೋಡಿರಿ ಬಾಯ್ಲ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ನಾವು ಹಾಕಿರುವಾಗ ಯಾವ ಸೈಜ್ ಇತ್ತು, ಬಾಯ್ಲ್ ಆದಮೇಲೆ ದೊಡ್ಡದಾಗಿ ಬರುತ್ತೆ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿ ನೀರು ಬಸ್ತು ಇಡೋಣ. ಈಗ ನಾವಿಲ್ಲಿ ಟೊಮೆಟೊ ಪ್ಯೂರಿನ ಮಾಡಬೇಕು. ಅಂದರೆ ಪಾಸ್ತಾ ಮಾಡೋದಕ್ಕೆ ಟೊಮೆಟೊ ಪ್ಯೂರಿ ಬೇಕು. ಅದಕ್ಕೆ ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಆಮೇಲೆ 2 ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ, ಪ್ಯೂರಿ ಮಾಡ್ಕೊಂಬರೋಣ. ಟೊಮೆಟೊ ಪ್ಯೂರಿನ ಸ್ವಲ್ಪ ನೈಸಾಗಿ ಮಾಡಿರಿ, ಆವಾಗ ಚೆನ್ನಾಗಿ ಬರುತ್ತೆ. ನೀವು ಇದಕ್ಕೆ ಬೇಕಂದರೆ ಹಸಿ ಶುಂಠಿನೂ ಹಾಕ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ಈ ಥರ ನೈಸಾಗಿ ಫೈನ್ ಪೇಸ್ಟ್ ಥರ ಮಾಡಬೇಕು. ಜಾಸ್ತಿ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ. ಟೊಮೆಟೊಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದರಲ್ಲೇ ಗ್ರೈಂಡ್ ಆದರೆ ಸಾಕು. ಇಲ್ಲಿ ನೋಡಿ, ನಾನು ಪಾಸ್ತಾ ಮಾಡೋದಕ್ಕೆ 2 ಕ್ಯಾರೆಟು ಮತ್ತು 1 ಉಳ್ಳಾಗಡ್ಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಆರಿಗ್ಯಾನೋ ಹಾಕ್ತಾಯಿದ್ದೀನಿ ನಾನು, ಮತ್ತು ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ. ಆರಿಗ್ಯಾನೋ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇಲ್ಲಿ ಕಡಾಯಿನ ಬಿಸಿ ಮಾಡೋಣ. ನಾವು ಪಾಸ್ತಾ ಮಾಡೋದಕ್ಕೆ ಕಡಾಯಿ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಕಾಯಲಿ, ಅಂದರೆ ಬೇಗ ಆಗುತ್ತೆ ಒಗ್ಗರಣೆ ನೋಡಿರಿ. ಈಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ. ಇದಕ್ಕೆ ನಾವು ಕಟ್ ಮಾಡಿ ತೊಗೊಂಡಂತಹ ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ನೈಸಾಗಿ ಕಟ್ ಮಾಡಿಕೊಳ್ರಿ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಹೆಚ್ಚಿದಂತಹ ಶುಂಠಿನ ಹಾಕ್ತಾಯಿದ್ದೀನಿ, ಹಸಿ ಶುಂಠಿನ. ಅದನ್ನು ಚೆನ್ನಾಗಿ ನೈಸಾಗಿ ಕಟ್ ಮಾಡಿಕೊಳ್ರಿ. ಆಮೇಲೆ ಇದಕ್ಕೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಹಾಕ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎಲ್ಲದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ, ಆವಾಗ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿ ಬರುತ್ತೆ ಅದು ಟೇಸ್ಟು. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಂತಹ 2 ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ ಆವಾಗ. ಈಗ 1 ನಿಮಿಷ ಹೀಗೆ ಸರಿಯಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ರಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿ ನೀವು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ನಾನು ಮ್ಯಾಗಿ ಮಸಾಲವನ್ನು ಹಾಕ್ತಾಯಿದ್ದೀನಿ. ನೀವು ಪಾಸ್ತಾ ಮಸಾಲ ಇದ್ದರೆ
ಅದನ್ನು ಹಾಕ್ಬೋದು. ಮ್ಯಾಗಿ ಮಸಾಲ ಹಾಕಿದ್ರೂ ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಚೆನ್ನಾಗಿ ನೋಡಿ ಮತ್ತು ಫ್ರೈ ಆಗಿದೆ. ಇದಕ್ಕೆ ಖಾರಕ್ಕೆ ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರ. ಸ್ವಲ್ಪ ಮಕ್ಕಳಿಗೆ ಮಾಡಿಕೊಡೋದಾದರೆ ಖಾರ ಸ್ವಲ್ಪ ಕಡಿಮೆ ಹಾಕ್ರಿ. ಈಗ ಇದು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿರಿ. ಈಗ ಅದಕ್ಕೆ 1-2 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಟೊಮ್ಯಾಟೊ ಕೆಚಪ್ ಆದರೂ ಹಾಕ್ಬೋದು, ಇಲ್ಲಾಂದರೆ ರೆಡ್ ಚಿಲ್ಲಿ ಸಾಸ್ ಆದರೂ ಹಾಕ್ಬೋದು. ಎರಡರಲ್ಲಿ ಯಾವುದಾದ್ರೂ ಹಾಕಿರಿ, ಚೆನ್ನಾಗಿರುತ್ತೆ. ಎರಡು ಹಾಕಿದ್ರೂ ನಡೆಯುತ್ತೆ ನೋಡಿರಿ. ಈಗ ಇದಕ್ಕೆ ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ನಾವು ಬಾಯ್ಲ್ ಮಾಡಿ ತೊಗೊಂಡು ಬಂದಂಥ ಪಾಸ್ತಾನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿರಿ ಪಾಸ್ತಾ ಹೇಗೆ ಉದುರಾಗಿ ಬಂದಿದೆ ಅಂಥೇಳಿ. ಸ್ವಲ್ಪನೂ ಗಂಜಿ ಹಿಡಿದಿಲ್ಲ, ಆಮೇಲೆ ಮಿಜ್ಜಿ ಆಗಿಲ್ಲ ನೋಡಿರಿ, ಅಂಟಂಟು ಆಗಿಲ್ಲ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಫಸ್ಟ್ ತೋರಿಸಿದಂಥ ಆರಿಗ್ಯಾನೋನ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಒಗ್ಗರಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿರಿ, ಅಂದರೆ ಪಾಸ್ತಾಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ನೋಡಿರಿ ಎಮ್ಮಿಯಾದಂತಹ ಟೇಸ್ಟಿ ಪಾಸ್ತಾ ಮನೆಯಲ್ಲೇ ಈಸಿಯಾಗಿ ಈ ಥರ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ನೋಡಿರಿ. ಮಕ್ಕಳು ಬೇಕು ಅಂತ ಹಠ ಮಾಡಿದಾಗ ನಾವು ಈ ಥರ ಕ್ವಿಕ್ಕಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಈಗ ನಾನಿಲ್ಲಿ ಮಿಕ್ಸ್ ಮಾಡಿದ್ದ ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಮೇಲೆಯಿಂದ. ಇದು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನೀವು ಬೇಕು ಅಂದರೆ ಒಗ್ಗರಣೆಯಲ್ಲೂ ಸಹಿತ ಹಾಕಿ ಮಿಕ್ಸ್ ಮಾಡ್ಬೋದು ನೋಡಿರಿ. ಮತ್ತೆ ಒಂದು ನಿಮಿಷ ಈಗ ಫ್ರೈ ಮಾಡಿದೆ. ಈಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟು ರುಚಿಯಾಗಿ ಬಂದಿದೆ ನೋಡಿರಿ. ಈ ಥರ ನೀವು ಕೂಡ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಡ್ರೈ ಅನಿಸಿದರೆ ನೀವು ಜಾಸ್ತಿ ಟೊಮೆಟೊ ಪ್ಯೂರಿನ ಹಾಕ್ಬೋದು. ನಾನಿಲ್ಲಿ ಕರೆಕ್ಟಾದಂತಹ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಕಲರ್ಫುಲ್ಲಾದಂತಹ ಪಾಸ್ತಾ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್. ಹಾಗಾದರೆ ನೋಡಿ ಹೇಗೆ ಬಂದಿದೆ ಅಂಥೇಳಿ. ಇದೇ ರೀತಿ ನೀವು ಮಾಡಿಕೊಡ್ರಿ. ನಾನು ಮಾಡೋ ಅಡುಗೆಗಳು ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಮುಂಚೆ ನೀವು ವಿಡಿಯೋಗಳನ್ನು ನೋಡ್ಬೋದು. ನಾನಿಲ್ಲಿ ಸರ್ವ್ ಮಾಡಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನೋಡಿರಿ. ಸೂಪರಾಗಿ ಬಂದಿದೆ. ಎಲ್ಲದು ಕರೆಕ್ಟಾಗಿದೆ, ಉಪ್ಪು ಖಾರ ಎಲ್ಲದು. ಹಾಗಾದರೆ ನೋಡಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.